ಓಂ ಶ್ರೀ ಅಂಜನಾದೇವಿಯೈ ನಮಃ. ಧನುರಾಶಿಯ ಮೇ ತಿಂಗಳ ಭವಿಷ್ಯ 2025 ಉತ್ತಮ ನಾಯಕತ್ವ. ಖುಷಿಯಿಂದ ನಿಮ್ಮ ಕೆಲಸವನ್ನು ಮಾಡಿ. ನೀವು ಅಂದುಕೊಂಡಿದ್ದಂಗೆ ಎಲ್ಲವೂ ಕೂಡ ಕಾರ್ಯಸಿದ್ಧಿಯಾಗುತ್ತೆ. ಈ ವಿಡಿಯೋದ ಸಂಪೂರ್ಣ ಮಾಹಿತಿ ತಿಳ್ಕೊಬೇಕಪ್ಪ ಅಂತ ಹೇಳಿದ್ರೆ ವಿಡಿಯೋಗೊಂದು ಲೈಕನ್ನು ಕೊಡಿ ಹಾಗೂ ಶೇರನ್ನು ಮಾಡಿ ಹಾಗೂ ನಮ್ಮ ಒಂದು ಆಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತು ವಿಶೇಷವಾಗಿ ಈ ತಿಂಗಳಿನಲ್ಲಿ ನೀವು ನಾರಾಯಣನ ಆರಾಧನೆಯನ್ನು ಮಾಡಿ. ನಿಮಗೆ ಕಷ್ಟ ಅಂತ ಬಂದಾಗ ನಾರಾಯಣ 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 ಎಂದು 11 ಬಾರಿ ಹೇಳಿಕೊಳ್ಳಿ ವೀಕ್ಷಕರ, ಸಾಕು ಆ ಕಷ್ಟದಿಂದ ಮುಕ್ತಿಯಾಗತ್ತೆ ಹಾಗೂ ಶುಭ ಫಲಗಳನ್ನು ಕಾಣ್ತೀರಾ. ಶ್ರೀಮನ್ ನಾರಾಯಣ ಎಂದು ಕಮೆಂಟ್ ಮಾಡಿ, ನಿಮಗೆ ಅದೃಷ್ಟ ಫಲ ಬರುತ್ತೆ. ವಿಶೇಷವಾಗಿ ಈ ತಿಂಗಳಿನಲ್ಲಿ ನಿಮ್ಮ ಫಲ ಹೇಗಿದೆ ಮತ್ತು ನಿಮ್ಮ ಮನಸ್ಥಿತಿ ಹೇಗಿದೆ ಅನ್ನೋದನ್ನು ನೋಡೋಣ ಬನ್ನಿ. ನೋಡಿ, ನೀವು ಹೇಗೆ ಅಂದರೆ ವಿಶ್ರಾಂತಿಯನ್ನು ಇಲ್ಲದೆ ಕೆಲಸವನ್ನು ಮಾಡುವಂಥ ವ್ಯಕ್ತಿತ್ವ ನಿಮ್ಮಲ್ಲಿ ಇರ್ತಕ್ಕಂಥದ್ದು. ಮತ್ತು ವಿಶೇಷವಾಗಿ ಯಾವಾಗಲೂ ಕೂಡ ಅಷ್ಟೇ ಏನಾದರೂ ಒಂದು ಕೆದಕ್ತಾನೆ ಇರ್ತೀರಾ ಮತ್ತು ಏನಾದರೂ ಒಂದು ಮಾಡ್ತಾನೆ ಇರ್ತೀರಾ. ಮತ್ತು ನಿಮ್ಮ ಮನಸ್ಸಿಗೆ ನಿಮ್ಮ ದೇಹಕ್ಕೆ ಯಾವುದೇ ರೀತಿಯಾದಂಥ ಟೈಮನ್ನು ಕೊಡ್ತಾ ಇಲ್ಲ. ನೀವು ನಿಮ್ಮ ಆರೋಗ್ಯಕ್ಕೂ ಕೂಡ ನೀವು ಟೈಮ್ ಕೊಡ್ತಾ ಇಲ್ಲ. ಯಾವಾಗ ನೋಡಿದ್ರು ದುಡಿಮೆ 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 ದುಡಿಮೆ, ಕೆಲಸ ಕೆಲಸ ಕೆಲಸ. ಮತ್ತು ಬಹಳಷ್ಟು ಛಲವಾದಿಯೂ ಕೂಡ ಹೌದು. ಬಹಳಷ್ಟು ಬದುಕಿನಲ್ಲಿ ಬಹಳಷ್ಟು ಕಷ್ಟಗಳನ್ನು ನೋಡಿರ್ತೀರಾ. ಆದರೆ ಈ ತಿಂಗಳಿನಲ್ಲಿ ನಿಮಗೆ ಏನಾಗತ್ತಪ್ಪ ಅಂತ ಹೇಳಿದ್ರೆ ಒಂದು ಒಳ್ಳೆಯ ಸಾಧನೆಯನ್ನು ಮಾಡಬೇಕು. ಅದು ನಿಮಗೆ ತೃಪ್ತಿಯನ್ನು ತಂದು ಕೊಡಬೇಕು. ಓಕೆಯಾ? ಹಾಗೆ ವೃತ್ತಿಯಲ್ಲಿ ನಿಮ್ಮ ಕುಟುಂಬದಲ್ಲಿ ಈ ತಿಂಗಳಿನಲ್ಲಿ ಬಹಳಷ್ಟು ರೀತಿಯಾದಂತಹ ಸುಖ ಶಾಂತಿ ನೆಮ್ಮದಿಯ ಜೀವನವೂ ಕೂಡ ಆಗಿರ್ತದೆ ಈ ತಿಂಗಳಿನಲ್ಲಿ. ಮತ್ತು ವಿಶೇಷವಾಗಿ ನೀವು ಈ ತಿಂಗಳು ಪೂರ್ತಿ ಸ್ವಲ್ಪ ಕ್ರೀಡೆಯಲ್ಲೇ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳುವಂತಹ ಸಾಧ್ಯತೆಯೂ ಕೂಡ ಇದೆ. ವ್ಯಾಯಾಮ ಆಗಿರ್ಬೋದು, ಯೋಗಾಭ್ಯಾಸ ಆಗಿರ್ಬೋದು, ಮತ್ತು ಸಾಕಷ್ಟು ರೀತಿಯಲ್ಲಿ ಯಾವುದೇ ಕೆಲಸ ಕೊಟ್ಟರು ಕೂಡ ಬಹಳಷ್ಟು ಶೀಘ್ರದಲ್ಲೇ ಮಾಡಿ ಮುಗಿಸುವಂತಹ ವ್ಯಕ್ತಿತ್ವ ನಾಯಕತ್ವ ನಿಮ್ಮಲ್ಲಿ ಇರ್ತಕ್ಕಂಥದ್ದು. ಮತ್ತು ಆದಷ್ಟು ಸಂಗೀತ ಮೇಲೆ ಭಾಳಷ್ಟು ಒಲವಿರ್ತಕ್ಕಂಥದ್ದು. ಮತ್ತು ವಿಶೇಷವಾಗಿ ಹೇಳಬೇಕು ಅಂದರೆ ಎಲ್ಲ ವಿಷಯದಲ್ಲೂ ಕೂಡ ಸಾಕಷ್ಟು ರೀತಿಯಾದಂತಹ ಅಧ್ಯಯನಶೀಲವಂತರು ಕೂಡ ಆಗಿರ್ತೀರ. ಇನ್ನು ನಿಮ್ಮ ಒಂದು ವೃತ್ತಿ ಜೀವನದಲ್ಲಿ ಹೇಗಿರುತ್ತೆ ಅನ್ನೋದನ್ನು ನೋಡೋಣ ಬನ್ನಿ. ನೋಡಿ, ವೃತ್ತಿ ಜೀವನದಲ್ಲಿ ವಿಶೇಷವಾಗಿ ಈ ತಿಂಗಳಿನಲ್ಲಿ ನಿಮಗೆ ಉತ್ತಮ ನಾಯಕತ್ವ ಇದೆ. ಓಕೆನಾ? ಉತ್ತಮವಾದಂತಹ ನಾಯಕತ್ವದ ಗುಣ ನಿಮ್ಮಲ್ಲಿ ಇರ್ತಕ್ಕಂಥದ್ದು. ನೀವೇನೇ ಕೆಲಸ ಮಾಡಿದ್ರೂ ಕೂಡ ಅದು ಬೇಗ ಶೀಘ್ರದಲ್ಲೇ ಕಾರ್ಯರೂಪಕ್ಕೆ ಬರುವಂತಹ ಸಾಧ್ಯತೆ ಇದೆ. ಮತ್ತು ಆ ಕೆಲಸವನ್ನು ನೀವು ಖುಷಿಯಿಂದ ನೀವು ಕೆಲಸವನ್ನು ಮಾಡಿ. ಯಾಕೆಂದರೆ ಬಹಳಷ್ಟು ಆತುರ ಪಡಲಿಕ್ಕೆ ಹೋಗಬೇಡಿ. ಆತುರ ಪಟ್ಟರೋ ಸ್ವಲ್ಪ ಕಷ್ಟಗಳು ಬರುವಂತಹ ಸಾಧ್ಯತೆಯು ಕೂಡ ಇರ್ತಕ್ಕಂಥದ್ದು. ಬಹಳಷ್ಟು ರೀತಿಯಾದಂಥ ಯಾರನ್ನು ಕೂಡ ದ್ವೇಷಿಸದೆ ನಿಮ್ಮ ಕೆಲಸವನ್ನು ನೀವು ಮಾಡ್ಕೊಳ್ತಾ ಹೋಗಿ ನಿಮಗೆ ಸಾಕಷ್ಟು ರೀತಿಯಾದಂಥ ಲಾಭವಿದೆ. ಅದು ನಿಮ್ಮ ಕೆಲಸ ಕ್ಷೇತ್ರದಲ್ಲಿ. ನಿಮ್ಮ ಕೆಲಸ ಕ್ಷೇತ್ರದಲ್ಲಿ ಸಾಕಷ್ಟು ರೀತಿಯಾದಂಥ ಬಲ ಇದೆ. ಆದರೆ ನಿಮ್ಮ ಕೆಲಸ ಕ್ಷೇತ್ರದಲ್ಲಿ ಮನೋಬಲವನ್ನು ಕಳೆದುಕೊಳ್ಳಿಕ್ಕೆ ಹೋಗಬೇಡಿ. ಮಾನಸಿಕ ಬಲ ಏನನ್ನೋದಿದೆಯಲ್ಲ, ಮೆಂಟಲ್ ಹೆಲ್ತ್ನ ಕಳ್ಕೊಳ್ಳೋಕ್ಕೆ ಹೋಗಬೇಡಿ. ನೀವು ನಿಮ್ಮ ಒಂದು ಹಿರಿಯ ಅಧಿಕಾರಿ 8 ಅವರೇ ಹೇಳಿರ್ತಾರೆ ಕೆಲಸ ಅಷ್ಟೇ ಮಾಡಿ, ಅದಕ್ಕಿಂತ ನೀವು ಮೀರಿ ಆ ಕೆಲಸವನ್ನು ಮಾಡಿ ಏನೋ ಒಂದು ಇನ್ನೊಂದು ಸ್ಥಾನಕ್ಕೆ ಹೋಗಲಿಕ್ಕೆ ಪ್ರಯತ್ನವನ್ನು ಪಡ್ತಾ ಇರ್ತೀರ. ಹಾಗಾಗಿ ಇದರಿಂದ ಸ್ವಲ್ಪ ನಿಮ್ಮ ಒಂದು ಮನಸ್ಥಿತಿ ಮೆಂಟಲ್ ಹೆಲ್ತ್ನ ಕಳೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಆದರೆ ನಿಮಗೆ ಈ ತಿಂಗಳಿನಲ್ಲಿ ಯಾರೂ ಕೂಡ ನಿಮ್ಮನ್ನು ಬೆರಳು ಮಾಡಿ ತೋರಿಸುವಂಥವ್ರು ಯಾರೂ ಇಲ್ಲ. ಯಾಕೆಂದರೆ ನಿಮ್ಮಲ್ಲಿ ಉತ್ತಮ ನಾಯಕತ್ವದ ಗುಣ ಇದೆ. ಅಥವಾ 3 ಜನ ಮಾಡೋ ಕೆಲಸನ ಒಬ್ಬರೇ ಮಾಡಿ ಮುಗಿಸುವಂತಹ ಸಾಧ್ಯತೆಯು ಕೂಡ ಈ ತಿಂಗಳಿನಲ್ಲಿ ಇರ್ತಕ್ಕಂಥದ್ದು. ಆದಷ್ಟು ನೀವು ಶಾಂತ ರೀತಿಯಲ್ಲಿ ಕೆಲಸವನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಪಟ್ಟರೆ ನಿಮಗೆ ಒಳ್ಳೆಯದು. ಆದಷ್ಟು ನೀವು ಯಾವುದೇ ಕಾರ್ಯವನ್ನು ಮುಂದೂಡೋದಿಲ್ಲ, ಶೀಘ್ರದಲ್ಲೇ ಅದನ್ನು ಮಾಡಿ ಮುಗಿಸುವಂತಹ ವ್ಯಕ್ತಿತ್ವ ನಿಮ್ಮಲ್ಲಿ ಇರ್ತಕ್ಕಂಥದ್ದು. ಇನ್ನು ವಿಶೇಷವಾಗಿ ನಿಮ್ಮ ಒಂದು ಹಣಕಾಸಿನ ವಿಚಾರ ನೋಡಿ. ಹಣಕಾಸಿನ ವಿಷಯದಲ್ಲಿ ನೋಡಿದಾಗ ಸಾಕಷ್ಟು ರೀತಿಯಲ್ಲಿ ಭಯದ ವಾತಾವರಣದಲ್ಲೇ ಇರ್ತೀರಾ. ಎಲ್ಲಿ ಅಧಿಕವಾದಂತಹ ದುಡ್ಡು ಖರ್ಚಾಗ್ಬಿಡುತ್ತೋ, ಎಲ್ಲಿ ಅಧಿಕವಾದಂತಹ ದುಡ್ಡು ಕಳ್ಕೊಂಡ್ಬಿಡ್ತೀನೋ ಅನ್ನುವಂಥ ಒಂದು ಮಾನಸಿಕ ಒತ್ತಡ ನಿಮ್ಮಲ್ಲಿ ಕಾಡ್ತಾ ಇರುತ್ತೆ. ಸ್ವಲ್ಪ ಎಲ್ಲಿ ಮೋಸಗಾರರು ಬಂದ್ಬಿಟ್ಟು ನನ್ನ ಹಣವನ್ನು ತೆಗೆದುಕೊಂಡು ಹೋಗ್ಬಿಡ್ತಾರೋ ಅನ್ನುವಂಥ ಒಂದು ಮಾನಸಿಕ ಮನೋಬಲವನ್ನು ಕಳೆದುಕೊಳ್ಳುವಂತಹ ಸಾಧ್ಯತೆಯೂ ಕೂಡ ಇದೆ. ಯಾಕೆಂದರೆ ಧನುಸ್ಸು ರಾಶಿಯವರಿಗೆ ಹಣ ಕೂಡ ಬಹಳಷ್ಟು ರೀತಿಯಲ್ಲಿ ಬರ್ತಾ ಇರುತ್ತೆ. ಓಕೆನಾ? ಅದನ್ನು ಬಹಳಷ್ಟು ರೀತಿಯಲ್ಲಿ ರಕ್ಷಣೆಯನ್ನು ಕೂಡ ಮಾಡ್ಕೋತಾ ಇರ್ತೀರ. ಆದರೆ ಹಣದ ಚಿಂತೆಯು ಕೂಡ ಬಹಳಷ್ಟು ಇರುವಂಥದ್ದು. ಅಥವಾ ನೀವು ಬಹಳಷ್ಟು ಸಾಲಗಳನ್ನು ಮಾಡಿರ್ತೀರಾ. ಓಕೆನಾ? ಅದನ್ನು ಹೇಗೆ ತೀರಿಸಬೇಕು ಅನ್ನೋದಕ್ಕೆ ದಾರಿಯನ್ನು ಕೂಡ ಹುಡುಕ್ತೀರಾ. ಆದರೂ ಕೂಡ ಎಲ್ಲೋ ಒಂದು ಕಡೆ ಭಯ ನಿಮ್ಮನ್ನು ಕಾಡ್ತಾ ಇರ್ತದೆ ಹಣಕಾಸಿನ ವಿಷಯದಲ್ಲಿ.
ಹಣಕಾಸಿನ ವಿಷಯದಲ್ಲಿ ಸ್ವಲ್ಪ ಆದಷ್ಟು ಜಾಗ್ರತೆಯಿಂದ ಇರುವುದು ಉತ್ತಮ. ಹಾಗಾಗಿ ಹಣಕಾಸಿನಲ್ಲಿ ಸಾಕಷ್ಟು ರೀತಿಯಾದಂಥ ಲಾಭವೂ ಕೂಡ ಇದೆ, ಯಾವುದೇ ರೀತಿಯಲ್ಲಿ ತೊಂದರೆಯೇ ಇಲ್ಲ. ಇನ್ನು ಮುಂದಿನ ವಿಚಾರ ಬಂದ್ಬಿಟ್ಟು ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಖುಷಿಯಾಗಿರಬೇಕು. ಏಕೆಂದರೆ ಇವತ್ತು ಏನು ನಿಮಗೆ ಒಂದು ಪರೀಕ್ಷೆ ರಿಸಲ್ಟ್ಗಳು ಬಹಳಷ್ಟು ಇರ್ತಕ್ಕಂಥದ್ದು ಈ ತಿಂಗಳಿನಲ್ಲಿ. ಅಂಥವರಿಗೆ ಒಂದು ಒಳ್ಳೆಯ ಉತ್ತಮವಾದಂಥ ನೀವೇನು ಶ್ರಮವನ್ನು ಪಟ್ಟಿರ್ತೀರಲ್ಲ, ಆ ರೀತಿಯಲ್ಲಿ ಉತ್ತಮವಾದಂಥ ಶ್ರಮಕ್ಕೆ ತಕ್ಕಂಥ ಒಂದು ಪ್ರತಿಫಲವನ್ನು ಕಾಣುವಂತಹ ಸಾಧ್ಯತೆಯೂ ಕೂಡ ಇದೆ ಧನುಸ್ಸು ರಾಶಿಯವರಿಗೆ. ಓಕೆನಾ? ಧನು ರಾಶಿಯವರಿಗೆ ನೀವೇನು ಒಂದು 2-3 ತಿಂಗಳಿಂದ ಬಹಳಷ್ಟು ಕಷ್ಟವನ್ನು ಪಟ್ಟು ಒಂದು ರಿಸಲ್ಟ್ಗೋಸ್ಕರ ಕಾಯ್ತಾ ಇರ್ತೀರ ನೋಡಿ, ಅಂಥವರಿಗೆ ನೀವು ಎಕ್ಸ್ಪೆಕ್ಟೇಷನ್ ಮಾಡಿದ್ಕಿಂತಲೂ ಇನ್ನೂ ದೊಡ್ಡ ಮಟ್ಟದಲ್ಲಿ ಅಂಕವನ್ನು ಗಳಿಸುವಂತಹ ಸಾಧ್ಯತೆಯೂ ಕೂಡ ಇದೆ. ಅದು ನಿಮ್ಮ ಗುರುಗಳ ಆಶೀರ್ವಾದದಿಂದ, ನಿಮ್ಮ ತಂದೆ ತಾಯಿಯ ಆಶೀರ್ವಾದದಿಂದ ನಿಮಗೆ ಎಲ್ಲವೂ ಕೂಡ ಕಾರ್ಯಸಿದ್ಧಿಯಾಗುವಂತಹ ಸಾಧ್ಯತೆಯೂ ಕೂಡ ಇದೆ. ಇನ್ನು ಮುಂದಿನ ವಿಚಾರ ಬಂದ್ಬಿಟ್ಟು ವಿಶೇಷವಾಗಿ ಉದ್ಯಮಿಗಳಿಗೆ ಆರಂಭದಲ್ಲಿ ಏನು ಸಣ್ಣ ಪ್ರಮಾಣದ ಒಂದು ವ್ಯಾಪಾರ ವ್ಯವಹಾರ ವಹಿವಾಟುಗಳನ್ನು ಮಾಡ್ತಾ ಇರ್ತಾರೆ ನೋಡಿ, ಸ್ವಲ್ಪ ಆರಂಭದಲ್ಲಿ ಸಾಕಷ್ಟು ರೀತಿಯಾದಂಥ ತೊಂದರೆಗಳು ಬರ್ತಾ ಇರ್ತದೆ. ಓಕೆನಾ? ಅದರ ಬಗ್ಗೆ ನೀವು ಚಿಂತೆ ಮಾಡದೆ, ಅಂದರೆ ತಿಂಗಳ ಪ್ರಾರಂಭದಲ್ಲೇ ಸಣ್ಣ ಪುಟ್ಟ ರೀತಿಯಾದಂಥ ಕಷ್ಟಗಳು ಬರ್ತಾ ಇರುತ್ತೆ. ಹಾಗಂತ ಹೇಳಿಬಿಟ್ಟು ನೀವು ಇದನ್ನ ಇಲ್ಲಿಗೆ ನಿಲ್ಸಕ್ಕೆ ಹೋಗಬೇಡಿ. ಯಾಕೆಂದ್ರೆ ನಿಮಗೆ ಆದಂಥ ಒಂದು ಉತ್ತಮವಾದಂಥ ಅವಕಾಶ ಕಾಯ್ತಾ ಇದೆ ಉದ್ಯಮಿಗಳಿಗೆ. ಓಕೆನಾ? ಉದ್ಯಮಿಗಳಿಗೆ ಸಾಕಷ್ಟು ರೀತಿಯಾದಂಥ ಅದೃಷ್ಟ ಫಲ ಇದೆ ಈ ತಿಂಗಳಿನಲ್ಲಿ. ಅದನ್ನೇ ನಾನು ಆವಾಗಲೇ ಹೇಳಿದ್ದು, ಉತ್ತಮ ನಾಯಕತ್ವದ ಗುಣ ಇದೆ ನಿಮ್ಮಲ್ಲಿ. ಯಾಕೆಂದರೆ ಆ ಒಂದು ಎಷ್ಟೋ ಜನ ಆಂಟ್ರಪ್ರೆನ್ಯೂರ್ ನೋಡಿದ್ದೀನಿ. ಓಕೆನಾ? ಧನುಸ್ಸು ರಾಶಿಯಲ್ಲಾಗಿರ್ಬೋದು ಅಥವಾ ಈ 3ನೇ ಡೇಟಲ್ಲಿ ಯಾರ್ಯಾರು ಹುಟ್ಟಿರ್ತಾರೆ ನೋಡಿ, 3, 12, 21 ಈ ಡೇಟಲ್ಲಿ ಹುಟ್ಟಿರೋರೆಲ್ಲರೂ ಆಂಟ್ರಪ್ರೆನ್ಯೂರೇ ಆಗಿರ್ತಾರೆ ನನ್ನ ಒಂದು ಅಧ್ಯಯನದ ಪ್ರಕಾರ. ಹಾಗೆ ಈ ಒಂದು ಅಂಜನಾ ಶಾಸ್ತ್ರದ ಪ್ರಕಾರ ನೋಡಿದ್ರು ಕೂಡ ಅದೇ ಫಲಗಳೇ ಇರೋದು. ಹಾಗಾಗಿ ನಿಮಗೆ ಉತ್ತಮವಾದಂಥ ನಾಯಕತ್ವ ಇದೆ. ಹಾಗಾಗಿ ಸಣ್ಣ ಸಮಸ್ಯೆ ಬಂತು ಅಂತ ಹೇಳಿಬಿಟ್ಟು ನೀವು ಹಿಂದೆ ಸರಿಯಕ್ಕೆ ಹೋಗಬೇಡಿ. ಅದರಿಂದ ಮುಂದೆ ಬದುಕಿನಲ್ಲಿ ನೀವು ಜೀವನದಲ್ಲಿ ದೊಡ್ಡ ಸಾಧನೆಯನ್ನು ಮಾಡ್ತೀರಾ ನಿಮ್ಮ ಒಂದು ಕಾರ್ಯಕ್ಷೇತ್ರದಲ್ಲಿ. ಅದರಲ್ಲೂ ಕೂಡ ವಿಶೇಷವಾಗಿ ನೀವು ಏನಾದರೂ ಸಂಗೀತ ಕ್ಷೇತ್ರದಲ್ಲಿರ್ತಕ್ಕಂಥವರಾಗಿದ್ದರೆ ಸಾಕಷ್ಟು ರೀತಿಯಾದಂಥ ಲಾಭವನ್ನು ಕಾಣುವಂತಹ ಸಾಧ್ಯತೆಯೂ ಕೂಡ ಇರ್ತಕ್ಕಂಥದ್ದು. ಮತ್ತು ಸಿನಿಮಾ ನಟ ನಟಿಯರಿಗೆ ಒಂದು ದೊಡ್ಡ ಪ್ರಮಾಣದಲ್ಲಿ ಲಾಭವನ್ನು ಕಾಣುವಂತಹ ಸಾಧ್ಯತೆ ಇದೆ ಮತ್ತು ದೊಡ್ಡ ಪ್ರಮಾಣದಲ್ಲಿ ಅವಕಾಶಗಳು ಬರುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಮತ್ತು ಜವಳಿ ಉದ್ಯಮದಲ್ಲಿರ್ತಕ್ಕಂಥವರಿಗೆ ಸಾಕಷ್ಟು ರೀತಿಯಾದಂಥ ಲಾಭ. ಮತ್ತು ವಿಶೇಷವಾಗಿ ಹೇಳೋದಾದರೆ ಈ ಒಂದು ಹಣ್ಣು ಮತ್ತು ತರಕಾರಿ ವ್ಯಾಪಾರಸ್ಥರಿಗೆ, ಅಂದರೆ ದಿನಸಿ ವ್ಯಾಪಾರಸ್ಥರಿಗೂ ಕೂಡ ಅಷ್ಟೇ ಈ ತಿಂಗಳಿನಲ್ಲಿ ಉತ್ತಮವಾದಂಥ ಲಾಭವನ್ನು ಕಾಣುವಂಥ ಸಾಧ್ಯತೆಯೂ ಕೂಡ ಇದೆ. ಕಷ್ಟದ ದಿನಗಳಿಂದ ಏನು ಸಾಲಗಳನ್ನು ಮಾಡ್ಕೊಂಡಿರ್ತೀರ ನೋಡಿ ಒಂದು ಉದ್ಯಮಕ್ಕೆ, ಈ ತಿಂಗಳಿನಲ್ಲಿ ಅದು ಆ ಸಾಲದಿಂದ ಮುಕ್ತಿಯನ್ನು ಪಡಲಿಕ್ಕೆ ನೀವು ಪ್ರಯತ್ನವನ್ನು ಪಡ್ತೀರಾ. ಆದರೆ ಸ್ವಲ್ಪ ಹಣಕಾಸಿನ ವಿಷಯದ ಬಗ್ಗೆ ಬಹಳಷ್ಟು ಚಿಂತನೆಯಲ್ಲೇ ನಿಮ್ಮನ್ನು ನೀವು ತೊಡಗಿಸ್ಕೊಂಡಿರ್ತೀರ. ಹಾಗಾಗಿ ನೀವು ಬಹಳಷ್ಟು ರೀತಿಯಾದಂಥ ಲಾಭವನ್ನು ಕಾಣುವಂಥ ಸಾಧ್ಯತೆಯೂ ಕೂಡ ಇರ್ತಕ್ಕಂಥದ್ದು. ಓಕೆನಾ? ಇಷ್ಟು ಈ ಒಂದು ನಿಮ್ಮ ಒಂದು ವ್ಯಾಪಾರ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದು. ಇನ್ನು ವಿಶೇಷವಾಗಿ ನಿಮ್ಮ ಒಂದು ವೈವಾಹಿಕ ಜೀವನದಲ್ಲಿ ನೋಡಿದಾಗ ಸಣ್ಣ ಪುಟ್ಟ ರೀತಿಯಾದಂತಹ ಕಲಹಗಳು ಉಂಟಾಗುವಂತಹ ಸಾಧ್ಯತೆಯೂ ಕೂಡ ಈ ತಿಂಗಳಿನಲ್ಲಿ ಇರತಕ್ಕಂಥದ್ದು. ಬಹಳ ಜಾಗ್ರತೆಯಿಂದ ಇರಬೇಕು. ಯಾಕೆಂದರೆ ಸ್ವಲ್ಪ ಯಾರೋ ಒಬ್ಬರು ಏನೋ ಒಂದು ಹೇಳಿಕೆ ಮಾತನ್ನು ಹೇಳೋರು ಭಾಳಷ್ಟು ಜನ ಬರ್ತಾರೆ. ನಿಮ್ಮ ಸ್ವಂತ ತಮ್ಮಂದಿರೇ ಆಗಿರ್ಬೋದು, ಅಕ್ಕಂದಿರೇ ಆಗಿರ್ಬೋದು, ಯಾವುದೋ ಒಂದು ರೀತಿಯಲ್ಲಿ ಹೇಳಿಕೆ ಮಾತನ್ನು ಹೇಳಿ ಚಾಡಿಕೋರರು ಸ್ವಲ್ಪ ಸುತ್ತಲೂ ಇರೋದ್ರಿಂದ ನಿಮ್ಮ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಸಾಕಷ್ಟು ರೀತಿಯಾದಂತಹ ತೊಂದರೆಗಳು ಬರುವಂತಹ ಸಾಧ್ಯತೆ ಇದೆ. ಹಾಗಾಗಿ ಅಂದ್ಬಿಟ್ಟು ನೀವು ಸ್ವಲ್ಪ ಜಾಗ್ರತೆಯಿಂದ ಇರಿ. ನಿಮ್ಮ ಪತ್ನಿ ಅಥವಾ ಪತಿಯ ಮೇಲೆ ಆದಷ್ಟು ನಂಬಿಕೆಯನ್ನು ಇಡಿ, ನಿಮಗೆ ಬಹಳಷ್ಟು ರೀತಿಯಾದಂಥ ಒಳ್ಳೆಯದಾಗತ್ತೆ. ಇನ್ನು ಮುಂದಿನ ವಿಚಾರ ಬಂದ್ಬಿಟ್ಟು ವಿಶೇಷವಾಗಿ ಪ್ರೇಮ ಜೀವನದಲ್ಲಿರ್ತಕ್ಕಂಥವರಿಗೆ ಸಾಕಷ್ಟು ರೀತಿಯಲ್ಲಿ ದರ್ಪವನ್ನು ತೋರ್ಲಿಕ್ಕೆ ಹೋಗಬೇಡಿ. ನಿಮ್ಮ ಪ್ರೇಯಸಿ ಒಟ್ಟಿಗೆ ಆಗಿರ್ಬೋದು, ನಿಮ್ಮ ಪ್ರಿಯಕರನ ಒಟ್ಟಿಗೆ ಆಗಿರ್ಬೋದು, ಆದಷ್ಟು ಸ್ವಲ್ಪ ದರ್ಪ ತೋರ್ಲಿಕ್ಕೆ ಹೋಗಬೇಡಿ. ಅದು ನಿಮ್ಮ ಲವ್ ಬ್ರೇಕಪ್ಗೆ ಒಂದು ಹೊಸ ಮಾರ್ಗ ಸಿಗುವಂತಹ ಸಾಧ್ಯತೆಯೂ ಕೂಡ ಇದೆ. ಇನ್ನು ಮುಂದಿನ ವಿಚಾರ ಬಂದ್ಬಿಟ್ಟು ಸ್ವಲ್ಪ ಶತ್ರುಗಳು ನಿಮ್ಮ ಮೇಲೆ ಬಹಳಷ್ಟು ರೀತಿಯಾದಂಥ ಯೋಜನೆಗಳನ್ನು ರೂಪಿಸ್ತಾರೆ. ಹೇಗೆ ಯಾವ ರೀತಿಯಲ್ಲಿ ನಿಮ್ಮನ್ನು ಬಗ್ಗಿಸ್ಬೇಕು ಅನ್ನೋದಕ್ಕೆ ಅದರ ಬಗ್ಗೆ ಸ್ವಲ್ಪ ಜಾಗ್ರತೆಯನ್ನು ಕೂಡ ಇರಬೇಕಾಗತ್ತೆ. ಇನ್ನು ಮುಂದಿನ ವಿಚಾರ ಬಂದ್ಬಿಟ್ಟು ನಿಮ್ಮ ಆರೋಗ್ಯದಲ್ಲಿ ನಾನು ಆವಾಗಲೇ ಹೇಳ್ದಂಗೆ ನಿಮ್ಮ ಮೆಂಟಲ್ ಹೆಲ್ತ್ನ ಆದಷ್ಟು ರೀತಿಯಲ್ಲಿ ರಕ್ಷಣೆಯನ್ನು ಮಾಡ್ಕೊಳ್ಳಿ.
ಯಾಕಂದರೆ ನಿಮ್ಮ ಮೆಂಟಲ್ ಹೆಲ್ತ್ನ ನೀವು ಎಷ್ಟು ರಕ್ಷಣೆಯನ್ನು ಮಾಡ್ಕೊಳ್ಳೋದಿಲ್ವೋ ನಿಮ್ಮ ವ್ಯಾಪಾರಕ್ಕೆ ಆಗಿರ್ಬೋದು, ನಿಮ್ಮ ಉದ್ಯೋಗಕ್ಕೆ ಆಗಿರ್ಬೋದು, ನಿಮ್ಮ ವೈವಾಹಿಕ ಜೀವನಕ್ಕೆ ಆಗಿರ್ಬೋದು, ಎಲ್ಲ ರೀತಿಯಲ್ಲೂ ಎಲ್ಲ ರೂಪದಲ್ಲೂ ನಿಮಗೆ ಸಮಸ್ಯೆಯನ್ನು ಬರುವಂಥ ಸಾಧ್ಯತೆ ಇದೆ. ಆದಷ್ಟು ನೀವು ಸಂಗೀತಗಳನ್ನು ಕೇಳಿ. ಇದಕ್ಕೆ ಒಂದು ಒಳ್ಳೆ ಪರಿಹಾರ ಅಂತ ಹೇಳಿದ್ರೆ ಒಂದು ಒಳ್ಳೆ ಸಂಗೀತವನ್ನು ಕೇಳಿ, 4 ಜನರೊಟ್ಟಿಗೆ ಮಾತಾಡ್ತಾ ಹೋಗಿ ಈ ಒಂದು ಆರೋಗ್ಯ ಸಮಸ್ಯೆಯಿಂದ ನೀವು ಮುಕ್ತಿಯನ್ನು ಪಡಿತೀರಾ. ಆದಷ್ಟು ಸ್ವಲ್ಪ ಖುಷಿಯಿಂದ ಇರಲಿಕ್ಕೆ ಪ್ರಯತ್ನವನ್ನು ಮಾಡಿ, ಅಥವಾ ಸಿನಿಮಾಗಳನ್ನು ನೋಡಿ. ಯಾಕೆಂದರೆ ನಿಮ್ಮ ಮೆಂಟಲ್ ಹೆಲ್ತ್ಗೆ, ನಿಮ್ಮ ಆರೋಗ್ಯ ಎಲ್ಲ ಚೆನ್ನಾಗಿರುತ್ತೆ, ಆದರೂ ಕೂಡ ಏನೋ ಒಂದು ರೀತಿಯಲ್ಲಿ ಚಿಂತೆಯಲ್ಲೇ ನೀವು ತೊಡಗಿಸಿಕೊಳ್ಳುವಂತಹ ಸಾಧ್ಯತೆಯೂ ಕೂಡ ಇದೆ. ಇಷ್ಟು ಈ ಒಂದು ಧನಸ್ಸು ರಾಶಿಯ ಒಂದು ಫಲಾನುಫಲಗಳು. ನನ್ನ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು. ಒಳ್ಳೆಯದಾಗಲಿ. ನಾರಾಯಣ ಎಂದು ಕಮೆಂಟ್ ಮಾಡಿ. ನಿಮಗೆ ಈ ತಿಂಗಳು ಪೂರ್ತಿ ಅದೃಷ್ಟ ಫಲ ಬರುತ್ತೆ.